ಬೇಕರಿಯಲ್ಲಿ 25 ರೂಪಾಯಿ ಕೊಟ್ಟು ಸಿಗುವ ಕಚೋರಿಯನ್ನು ಸುಲಭವಾಗಿ ಮನೆಯಲ್ಲೇ ಮಾಡಬೇಕಾ? ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡಿ. ಇವತ್ತಿನ ಹೊಸ ರೆಸಿಪಿ ಬಟಾಣಿಯಲ್ಲಿ ಹೊಸ ರೆಸಿಪಿ ನೋಡೋಣ. ಮಕ್ಕಳಿಗೆ ದೊಡ್ಡವರಿಗೆ ತುಂಬ ಇಷ್ಟವಾಗುವ ಈ ಒಂದು ರೆಸಿಪಿ. ಇದನ್ನು ನಾವು ಬೇಕರಿಲಿ ಹೋಗಿ ತಗೊಳ್ಳೋದಾದರೆ ಒಂದು ಪೀಸ್ 25 ರೂಪಾಯಿ ಬೀಳುತ್ತೆ. ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮೊದಲಿಗೆ ಒಣ ಬಟಾಣಿಯನ್ನು ನೆನೆಸಿ ತೊಗೊಂಡಿದ್ದೀನಿ. ಇದಕ್ಕೆ ನೀವು ಹಸಿ ಬಟಾಣಿ ಬೇಕಾದರೆ ತೊಗೊಳ್ಬೋದು. ಒಣ ಬಟಾಣಿನ ನೆನೆಸಿ ತೊಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇದಕ್ಕೆ ಈರುಳ್ಳಿ ಬೇಡ, ಈರುಳ್ಳಿ ಸ್ವಲ್ಪ ಲಾಸ್ಟಿಗೆ ಬಳಸಬೇಕಾಗುತ್ತೆ. ಈಗ ಒಂದು ಕುಕ್ಕರಿಗೆ ಒಂದು 3 ರಿಂದ 4 ವಿಷಲ್ ತೊಗೊಳ್ಳೋಣ. ಬಟಾಣಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಆದರೆ ಜಾಸ್ತಿ ಬೇಯಿಸೋದು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಜಾಸ್ತಿ ಹಾಕಬಾರ್ದು, ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕಿ ಇದನ್ನು 3 ರಿಂದ 4 ವಿಷಲ್ ತೊಗೊಂಡು ಬರೋಣ. ಇಲ್ಲಿ ನಾನು ಇದಕ್ಕೆ ಲಾಸ್ಟ್ ಬೇಕಾಗುತ್ತೆ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ಸ್ವಲ್ಪ ಬೇಕಾಗುತ್ತೆ, ಹಾಗಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ. ಹಸಿಮೆಣಸಿನಕಾಯಿ ಬೇಕಾಗುತ್ತೆ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ರೆಸಿಪಿಗೆ ಯಾವುದೇ ಐಟಮ್ ಆದರೂ ಸಣ್ಣದಾಗಿ ಕಟ್ ಮಾಡಿರಬೇಕು. ಈಗ ಒಂದು 3 ವಿಷಲ್ ಆದಮೇಲೆ ಕಂಪ್ಲೀಟಾಗಿ ಬಟಾಣಿ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಇದನ್ನು ಹೂರಣ ಮಾಡೋದ್ರಿಂದ ಇದರಲ್ಲಿ ನೀರಿನ ಅಂಶ ಇರಬಾರ್ದು, ಅದಕ್ಕಾಗಿ ಇದನ್ನು ಸ್ವಲ್ಪ ಹೊತ್ತು ಇದೇ ರೀತಿಯಾಗಿ ನೀರು ಬಸಿಯೋಕ್ಕೆ ಇಡ್ತೀನಿ. ಈಗ ನೋಡಿ ನೀರೆಲ್ಲ ಹೋಗಿದೆ. ಈ ಸಮಯದಲ್ಲಿ ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಹೂರಣ ಮಾಡೋಕ್ಕೆ ಬಟಾಣಿ ರೆಡಿ ಆಯಿತು. ಈಗ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾವು ಇದಕ್ಕೆ ಮೈದಾ ಹಿಟ್ಟನ್ನು ಬಳಸಬಾರ್ದು, ಗೋಧಿ ಹಿಟ್ಟನ್ನು ಬಳಸಬೇಕು. 1 ಬೌಲ್ ಆಗುವಷ್ಟು ಗೋಧಿ ಹಿಟ್ಟು, ಹಾಗೆ ಸಣ್ಣ ಕಪ್ಪಲ್ಲಿ 3/4 ಬೌಲ್ ಆಗುವಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ದೊಡ್ಡ ರವೆ ಇದ್ದರೆ ಅದನ್ನು ನೀವು ಮಿಕ್ಸಲ್ಲಿ ಪೌಡ್ರ್ ಮಾಡಿ ಚಿರೋಟಿ ರವೆನ ಥರನೇ ಪೌಡ್ರ್ ಮಾಡಿ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಚಮಚ ಜೀರಿಗೆಯನ್ನು ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಸ್ತೂರಿ ಮೆಂತಿಯನ್ನು ಕೂಡ ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಓಂಕಾಳಿದ್ದರೆ ಓಂಕಾಳು ಕೂಡ ಹಾಕ್ಬೋದು, ಡೈಜೆಷನ್ನಿಗೆ ಚೆನ್ನಾಗಿರುತ್ತೆ. ಈ ಹಿಟ್ಟನ್ನು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ, ಇದಕ್ಕೆ 3 ರಿಂದ 4 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಡ್ರೈ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೋಡಿ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಡ್ರೈ ಆಗಿ ಕಲಿಸ್ಕೊಬೇಕು. ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ, ಗಟ್ಟಿ ಇರಬಾರ್ದು, ಸಾಫ್ಟಾಗಿ ಇರಬೇಕು. ಜಾಸ್ತಿ ಸಾಫ್ಟು ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು, ಹದವಾಗಿರಬೇಕು. ಕೈಯಲ್ಲಿ ಮುಟ್ಟಿದರೆ ತುಂಬ ಸಾಫ್ಟಾಗಿರುವ ಹಿಟ್ಟು ರೆಡಿ ಆಗಬೇಕು, ಹಂಗೆ ನಾವು ಕಲಿಸ್ಕೊಳ್ಬೇಕು. ಒಂದು 5 ನಿಮಿಷಗಳ ಕಾಲ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದುತ್ತೀವೋ ಅಷ್ಟು ಚೆನ್ನಾಗಿ ಹಿಟ್ಟು ಬರುತ್ತೆ ನಾವು ಮಾಡುವಾಗ. ಈಗ ನೋಡಿ ಚೆನ್ನಾಗಿ ಒಂದು ರೌಂಡ್ ನಾದಿ ರೆಡಿಯಾಗಿದೆ. ಇದನ್ನು ಮತ್ತೆ ಉಂಡೆಯನ್ನು ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಕೈಯಲ್ಲಿ ಉಂಡೆಯನ್ನು ಮಾಡಿ ಇದನ್ನು ಒಂದು 10 ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡೋಣ. ಇದನ್ನು ಪ್ಲೇಟ್ ಮುಚ್ಚಿ ಪಕ್ಕದಲ್ಲಿಡೋಣ. ಇವಾಗ ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹೂರಣಕ್ಕೆ ನಾವು ಒಂದು ಪೌಡ್ರ್ ಬೇಕಾಗುತ್ತೆ. 1 ದಪ್ಪದ ಬೆಳ್ಳುಳ್ಳಿನ ಬಿಡಿಸಿ ಹಾಕಿದ್ದೀನಿ. 1 ಬಿಲ್ಲೆ ಗಾತ್ರದ ಶುಂಠಿಯನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿ. ಈಗ ಇದಕ್ಕೆ ಕಸ್ತೂರಿ ಮೆಂತಿಯನ್ನು 1 ಚಮಚದಷ್ಟು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ 1 ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ರುಚಿ ಕೊಡೋದು ಸೋಂಪು ಕಾಳು, 1 ಚಮಚದಷ್ಟು ಸೋಂಪನ್ನು ಸೇರಿಸ್ಕೊಂಡು 1 ಚಮಚದಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೀರು ಹಾಕದೆ ತರಿಯಾಗಿ ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಬೇಕು. ತರಿಯಾಗಿರಬೇಕು. ನೋಡಿ ಇವಾಗ ಈ ರೀತಿ ಪೇಸ್ಟ್ ಆದರೆ ಸಾಕಾಗುತ್ತೆ. ಇದು ಒಂದು ಒಳ್ಳೆ ಫ್ಲೇವರ್ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇವಾಗ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿನ ನೋಡಿ ಸ್ಟವ್ ಅಂಟಿಸ್ಕೊಂಡು ಇದಕ್ಕೆ ತುಪ್ಪ ಬೇಕಾಗುತ್ತೆ. 1 ಚಮಚದಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಕರಗಿದ ಮೇಲೆ ಈಗ ನಾವು ರುಬ್ಕೊಂಡಿರುವ ಪೇಸ್ಟನ್ನು ಹಾಕ್ತಾಯಿದ್ದೀವಿ. ಇದಕ್ಕೆ ಜಾಸ್ತಿ ಈರುಳ್ಳಿ ಅದೆಲ್ಲ ಹಾಕ್ಕೊಳ್ಬಾರ್ದು, ಬರೀ ಈ ಪೇಸ್ಟನ್ನು ಮಾತ್ರ ಹಾಕ್ಕೊಳ್ಬೇಕು ಹೂರಣಕ್ಕೆ. ಈ ಹೂರಣನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹಸಿ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇವಾಗ ಒಂದು ಸ್ವಲ್ಪ ಡ್ರೈ ಆಗಿದೆ. ಈಗ ನಾವು ಬಟಾಣಿಯನ್ನು ಸೇರಿಸ್ಕೊಳ್ಳೋಣ.
ಬಟಾಣಿಯಲ್ಲಿ ಕೂಡ ಸ್ವಲ್ಪನೂ ನೀರಿನಂಶ ಇಲ್ಲ. ಈಗ ಬಟಾಣಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ 1 ನಿಮಿಷಗಳ ಕಾಲ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ಇನ್ನೊಂದೆರಡು ಐಟಮ್ ಅಂದರೆ ಒಣ ದ್ರಾಕ್ಷಿ, ಒಂದು 50 ಗ್ರಾಮ್ ಆಗುವಷ್ಟು ಒಣ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ಹಾಗೆ 50 ಗ್ರಾಮ್ ಆಗುವಷ್ಟು ಗೋಡಂಬಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 50 ಗ್ರಾಮ್ ಆಗುವಷ್ಟು ದ್ರಾಕ್ಷಿ, 50 ಗ್ರಾಮ್ ಆಗುವಷ್ಟು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ರೆಸಿಪಿಗೆ ಇದೆರಡು ಐಟಮ್ ತುಂಬ ಚೆನ್ನಾಗಿರುತ್ತೆ. ಎಲ್ಲದನ್ನು ಇವಾಗ ನಾವು ಚೆನ್ನಾಗಿ ಈ ರೀತಿ ಮಸ್ಕೊಳ್ಳೋಣ. ನೀವು ಡೈರೆಕ್ಟಾಗಿ ಮಿಕ್ಸಿಗೆ ಕೂಡ ಹಾಕಿ ತರಿ ಪೌಡ್ರ್ ಮಾಡ್ಕೋಬೋದು. ನಾವು ಹಾಕಿರುವ ದ್ರಾಕ್ಷಿ ಗೋಡಂಬಿ ಫ್ಲೇವರ್ ಇರಬೇಕಂದ್ರೆ ಈ ರೀತಿ ನಾವು ಇದರಲ್ಲಿ ಮಸ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಬಟಾಣಿಯನ್ನು ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಳ್ಬೇಕು. ಗೋಡಂಬಿ ದ್ರಾಕ್ಷಿ ಬಾಯಿಗೆ ಸಿಗಬೇಕಂದ್ರೆ ಈ ರೀತಿನೇ ಮಾಡಬೇಕು. ಮಿಕ್ಸಿಗೆ ಹಾಕಿದರೆ ಜಾಸ್ತಿ ಪೌಡ್ರ್ ಆಗಿಬಿಡುತ್ತೆ. ಈಗ ನೋಡಿ, ಇದರಲ್ಲಿ ಮೆತ್ತಗಾಯಿತು, ಸಾಕಾಗುತ್ತೆ ಇಷ್ಟಾದರೆ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಇದೇ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಉದುರಾಗಿರುವ ಹೂರಣ ರೆಡಿ ಆಯಿತು. ಇವಾಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ. ಈಗ ನೋಡಿ, ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಕಣಕವನ್ನು ರೆಡಿ ಮಾಡ್ಕೊಳ್ಳೋಣ. ಹಿಟ್ಟು ಕೂಡ ತುಂಬ ಸಾಫ್ಟಾಗಿ ಬಂದಿದೆ. ಇಂಥ ರೆಸಿಪಿನ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಸುತ್ತೆ, ಯಾಕಂದರೆ ಬೇಗ ಆಗೋದಿಲ್ಲ. ನಾವು ಈ ಒಂದು ಬೇಕ್ರಿಲಿ ಒಂದೇ ಒಂದು ಕಚೋರಿಯನ್ನು ನಾವು ಮಾಡ್ತಾ ಇರೋದು. ಒಂದೇ ಒಂದು ಕಚೋರಿ ತಿನ್ನಬೇಕಂದ್ರೆ 25 ರೂಪಾಯಿ ಖರ್ಚು ಮಾಡಬೇಕು. ಆದರೆ ಮನೆಯಲ್ಲಿ ನೋಡಿ, ಇಷ್ಟೊಂದು ಒಂದು 10-11 ನಿಮಿಷಗಳ ನಾವು ಟೈಮ್ ಸ್ಪೆಂಡ್ ಮಾಡಿದರೆ ಮನೆಯಲ್ಲಿ ಸುಲಭವಾದ ಕಚೋರಿ ರೆಡಿ ಆಗುತ್ತೆ. ನೋಡಿ, ಈ ಉಂಡೆಯನ್ನು ಇದೇ ರೀತಿಯಾಗಿ ನಾವು ರೆಡಿ ಮಾಡ್ಕೊಳ್ಬೇಕು. ಕರೆಕ್ಟ್ ಮೆಜರ್ಮೆಂಟಲ್ಲಿ ಬರುತ್ತೆ. ನೋಡಿ, ನಾವು ಹೇಗೆ ಕೈಯಲ್ಲಿ ತೆಗಿತಾ ಇದ್ದೀವಿ ಅದೇ ರೀತಿಯಾಗಿ ಪ್ರತಿ ಒಂದು ಉಂಡೆಯನ್ನು ನೀವು ಕರೆಕ್ಟಾಗಿ ತಗೊಳ್ಬೇಕಾಗುತ್ತೆ. ಯಾಕಂದರೆ ಹದವಾಗಿ ಬರುತ್ತೆ ಈ ಒಂದು ಹಿಟ್ಟು. ಈಗ ಎಲ್ಲ ಹಿಟ್ಟನ್ನು ರೆಡಿ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ಇವಾಗ ಹೂರಣವನ್ನು ತುಂಬಿಕೊಳ್ಳೋಣ. ನೋಡಿ, ಹಿಟ್ಟು ಈ ರೀತಿಯಾಗಿ ರೆಡಿಯಾಗಿದೆ. ಒಂದು ಪ್ಲೇಟನ್ನು ಮುಚ್ಚಿ ಪಕ್ಕದಲ್ಲಿ ಇಟ್ಕೊಂಡು ಒಂದೊಂದೇ ನೀವು ತಕ್ಕೋಬೋದು. ಈಗ ನೋಡಿ, ಈ ಹೂರಣ ರೆಡಿ ಇದೆ. ಇದಕ್ಕೆ ಉಂಡೆಯನ್ನು ಕಟ್ಟೋಣ. ಸ್ವಲ್ಪ ಡ್ರೈ ಆದರೆ ನೀವು ಒಂದು 2-3 ಚಮಚದಷ್ಟು ಬಿಸಿ ನೀರು ಅಥವಾ ತಣ್ಣೀರನ್ನು ಸೇರಿಸ್ಕೊಳ್ಬೋದು. ಯಾಕಂದರೆ ಇದಕ್ಕೆ ಸ್ವಲ್ಪನೂ ನೀರು ಹಾಕದೆ ನಾವು ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಡ್ರೈ ಆಗುತ್ತೆ. ಕೈ ಉಂಡೆ ಕಟ್ಟುವಾಗ ಒಡೆದೋಗ್ಬೋದು. ಹಾಗಾಗಿ 1-2 ಚಮಚದಷ್ಟು ಬಿಸಿ ನೀರನ್ನು ಹಾಕ್ಕೊಂಡ್ರೆ ಸ್ವಲ್ಪ ಮತ್ತೆ ಮೆತ್ತಗಾಗುತ್ತೆ ಹಿಟ್ಟು. ಕೊನೆಯದಾಗಿ ನೋಡಿ, ಎಣ್ಣೆಯನ್ನು ನಾವು ಕಾಯಿಸಕ್ಕೆ ಇಟ್ಕೊಂಡ್ಬಿಡ್ಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ನಾವು ಬೇಗ ಇದನ್ನು ಮಾಡಿ ಬಿಡ್ಬೋದು. ಯಾಕಂದರೆ ಇನ್ಮೇಲೆ ತುಂಬ ಕೆಲಸ ಇರೋದಿಲ್ಲ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸಣ್ಣದಾಗಿ ಉಂಡೆಯನ್ನು ಕಟ್ಕೊಂಡ್ಬಿಡೋಣ. ನೋಡಿ, ಈ ರೀತಿಯಾಗಿ ಉಂಡೆಯನ್ನು ಕಟ್ಕೊಂಡ್ರೆ ಸಾಕಾಗುತ್ತೆ. ಈ ಸೈಜಲ್ಲಿ ಬಂದರೆ ಸಾಕಾಗುತ್ತೆ. ಎಲ್ಲ ಉಂಡೆನೂ ಇದೇ ರೀತಿಯಾಗಿ ಕಟ್ಕೊಳ್ತಾ ಇದ್ದೀನಿ. ಉಂಡೆಗಳೆಲ್ಲ ರೆಡಿ ಇದೆ. ಈಗ ನಾವು ಹೂರಣನ ಈ ಗೋಧಿ ಹಿಟ್ಟಿನ ಒಳಗಡೆ ಹಾಕ್ಕೊಳ್ಳೋಣ. ಇದು ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ರೆಡಿ ಇದೆ. ನೋಡಿ, ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು, ಎಣ್ಣೆ ಹಾಕ್ಕೊಂಡಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಮಧ್ಯದಲ್ಲಿ ಈ ಉಂಡೆಯನ್ನು ಇಟ್ಟು ನಾವು ಒಬ್ಬಟ್ಟಿಗೆ ಹೇಗೆ ನಾವು ತುಂಬ್ತೀವೋ ಅದೇ ರೀತಿಯಾಗಿಟ್ಟು ಕೈಯಲ್ಲಿ ಪ್ರೆಸ್ ಮಾಡಿಬಿಡೋದು. ಎಕ್ಸ್ಟ್ರಾ ಹಿಟ್ಟನ್ನು ಈ ರೀತಿ ತೆಗೆದು ಬಿಡ್ಬೋದು ನೀವು. ನೋಡಿ, ಕೈಯಲ್ಲಿ ಈ ರೀತಿ ಒಂದೇ ಸಲ ಈ ರೀತಿ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡಿದರೆ ಒಂದು ಕಚೋರಿ ರೆಡಿ ಆಯಿತು. ನೋಡಿ, ಇದೇ ರೀತಿಯಾಗಿ ಎಲ್ಲ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಚೋರಿ. ಇದು ಬೇಕ್ರಿಯಲ್ಲಿ ಸಿಗುವಂಥ ಕಚೋರಿ. ನೋಡಿ, ಇವಾಗ ಅದೇ ರೀತಿಯಾಗಿ ಇನ್ನೂ ಒಂದು ಉಂಡೆಯನ್ನು ಇಟ್ಟು ಹೂರಣವನ್ನು ತುಂಬಿ ಈ ರೀತಿಯಾಗಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದು ಮತ್ತೆ ಕೈಯಿಂದ ಪ್ರೆಸ್ ಮಾಡಿಬಿಟ್ರೆ ಇನ್ನೊಂದು ಕಚೋರಿ ರೆಡಿ ಆಯಿತು. ತುಂಬ ಸುಲಭ. ಮಾಡುವ ವಿಧಾನ ಸ್ವಲ್ಪ ಲೇಟ್ ಅನಿಸಿದ್ರು ಕೊನೆಯಲ್ಲಿ ನೋಡಿ ಎಷ್ಟು ಆರಾಮಾಗಿ ಮಾಡ್ಬೋದು ನಾವು. ಈಗ ಪ್ರತಿಯೊಂದನ್ನು ಈ ಥರ ರೆಡಿ ಮಾಡಿಟ್ಕೊಂಡು ಎಣ್ಣೆನೂ ಚೆನ್ನಾಗಿ ಕಾದಿದೆ. ಇವಾಗ ಕಾದಿರುವ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡೋಣ. ಬೇಗ ಆಗುತ್ತೆ. ಯಾವತ್ತೇ ಇದನ್ನು ಎಣ್ಣೆಯಲ್ಲಿ ಕರಿಯುವಾಗ ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಬಿಡಬೇಕು. ಯಾಕಂದರೆ ಎಣ್ಣೆ ಚೆನ್ನಾಗಿ ದೊಡ್ಡ ಉರಿಯಲ್ಲಿಟ್ಟರೆ ಕಪ್ಪಾಗಿಬಿಡುತ್ತೆ. ಸಣ್ಣ ಉರಿಯಲ್ಲಿಟ್ಟು ಆದಷ್ಟು ಇವನ್ನ ಬೇಯಿಸ್ಕೊಳ್ಬೇಕು. ಇದನ್ನು ನೀವು ಜಾಸ್ತಿ ಈ ರೀತಿ ಪ್ರೆಸ್ ಮಾಡೋಕ್ಕೋಗಬಾರ್ದು. ಅದಾಗೆ ಉಬ್ಬಿ ಬರುತ್ತೆ ಮೇಲೆ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಕಚೋರಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆದ ತಕ್ಷಣ ಮತ್ತೆ ನೀವು ಉಲ್ಟಾ ಮಾಡಿ ಹಾಕ್ಬೋದು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಹೇಗೆ ನಿಮಗೆ ಇದರಲ್ಲಿ ಬೇಕ್ರಿಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ನಿಮಗೆ ರುಚಿ ಕೂಡ ಹಾಗೇ ಸಿಗುತ್ತೆ. ಮಧ್ಯದಲ್ಲಿ ಗೋಡಂಬಿ ಫ್ಲೇವರ್ ಆಗಿರ್ಬೋದು, ದ್ರಾಕ್ಷಿ ಹಾಕಿರೋದ್ರಿಂದ ಸಖತ್ತಾಗಿರುತ್ತೆ. ನೋಡಿ, ಇವಾಗ ಗರಿಯಾಗಿ ಫ್ರೈ ಆಗಿದೆ.
ಈಗ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಮತ್ತೊಂದು ರೌಂಡು ಹಾಕಿ ಇದೇ ರೀತಿಯಾಗಿ ಒಂದು 4 ಹಾಕ್ಕೊಂಡು ಬೇಗ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಮೇಯ್ನಾಗಿ ಇಷ್ಟ ಇರುತ್ತೆ. ಇದನ್ನು ಸ್ವಲ್ಪ ಗರಿಯಾಗಿ ಬೇಯಿಸಿಟ್ಕೊಂಡ್ರೆ ಒಂದು ವಾರಗಟ್ಟಲೆ ಇಟ್ಟು ನೀವು ಬಾಕ್ಸಲ್ಲಿ ಇಟ್ಟು ತಿನ್ಬೋದು. ಯಾಕಂದರೆ ಹೂರಣವನ್ನು ಚೆನ್ನಾಗಿ ನಾವು ಉದ್ರಾಗಿ ಮಾಡ್ಕೊಂಡಿರೋದ್ರಿಂದ ಕಚೋರಿ ಹಾಳಾಗೋದಿಲ್ಲ. ನೋಡಿ, ಎಲ್ಲ ಕಚೋರಿಗಳು ರೆಡಿ ಆಯಿತು. ಇವಾಗ ಇದನ್ನೊಂದು ತಟ್ಟೆಗೆ ಹಾಕ್ತಾಯಿದ್ದೀನಿ. ಇದರ ಜೊತೆಗೆ ಇದನ್ನು ಹಾಗೇನೂ ಕೂಡ ತಿನ್ಬೋದು. ಗರಿಯಾಗಿರುವ ಬಿಸಿಯಾಗಿರುವಾಗಲೇ ತಿನ್ನಬೇಕು. ಇಲ್ಲಾಂದರೆ ಟೊಮೆಟೊ ಸಾಸ್ ಆಗಿರ್ಬೋದು ಮತ್ತು ಸ್ವೀಟ್ ಸಾಸ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಳಗಡೆ ಈ ಹೂರಣ ಇರೋದ್ರಿಂದ ಘಮ ಅನ್ನುವ ಸ್ಮೆಲ್ ಕೂಡ ಬರ್ತಾ ಇದೆ. ಈ ರೀತಿ ಓಪನ್ ಮಾಡಿಕೊಂಡು ನೋಡಿ, ಪುಡಿ ಮಾಡಿಕೊಂಡು ಮಧ್ಯದಲ್ಲಿ ಒಡೆದು ನಂತರ ಇದಕ್ಕೆ ಸ್ವೀಟ್ ಸಾಸ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸರು, ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಇದನ್ನು ಸರ್ವ್ ಮಾಡಿದರೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಬೇಕ್ರಿಯಲ್ಲಿ ಸಿಗುವಂತಹ ಕಚೋರಿಯನ್ನು ಮನೆಯಲ್ಲಿ ಸುಲಭವಾಗಿ ಮಾಡಿ ತಿನ್ಬೋದು. ಸ್ವಲ್ಪ ಲೆಂತಿ ಆದರೂ ವಿಡಿಯೋ ಮನೆಯಲ್ಲಿ ಮಕ್ಕಳು ಇಷ್ಟಪಟ್ಟರೆ ನೀವು ಮನೆಯಲ್ಲಿ ಆರಾಮಾಗಿ ಮಾಡಿಕೊಡ್ಬೋದು. ತುಂಬ ರುಚಿಕರವಾಗಿರುತ್ತೆ. ನಿಮಗೆ ಗೊತ್ತೇ ಇದೆ, ಬೇಕ್ರಿಲಿ ತಿಂದವರಿಗೆ ಮನೆಯಲ್ಲೇ ನೋಡಿ ಈ ರುಚಿನ ನೀವು ಸವಿಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಮತ್ತೆ ನಾಳೆಯ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.